2 ಹೊತ್ತಿನ ಅನ್ನಕ್ಕಾಗಿ ಗುಲಾಮಿ ವ್ಯವಸ್ಥೆಕ್ಕಿಂತ ಹೆಚ್ಚು ಗುಲಾಮರಿದ್ದೇವೆ ಇವತ್ತು ನಾವು. 2 ಹೊತ್ತಿನ ಅನ್ನ. ಯಾವ ದೊಡ್ಡ ಬಂಡವಾಳಶಾಹಿ, ಯಾವ ಪೂಜಾರಿ, ಯಾವ ಸಂತ ಮಹಾತ್ಮ ಯೋಗಿ, ಯಾವ MLA MP ನನ್ನ ಮಕ್ಕಳಿಗೆ ಒಂದು ಸಣ್ಣ ಜೋಳ ಉತ್ಪಾದನೆ ಮಾಡುವ ತಾಕತ್ತಿಲ್ಲ ಇವರಿಗೆ. ದೇಶಕ್ಕಾಗಿ ನಾವು ಎಷ್ಟು ಇದು ಆದ್ರೂ ಖರೀದಿ ಮಾಡಬೇಕಾಗ್ತದೆ. ಇನ್ನೊಬ್ಬ ಹೇಳ್ತಾನೆ ನಡೀತಾ ಹೋಗ್ತೇವೆ, ಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತೇವೆ, ಪೆಟ್ರೋಲ್ ಸಿಕ್ಕಿಲ್ಲ. ಆದರೆ ನಮ್ಮ ಮೋದಿಯವರು ನಮಗೆ ಬೇಕು. ಈಗ ನಾನೊಂದು ಮಾಲಿಗೆ ಹೋಗ್ತೀನಿ, ಒಂದು ವಸ್ತು ಖರೀದಿ ಮಾಡ್ತೀನಿ, ಏನೋ ಒಂದು ವಸ್ತು ಖರೀದಿ ಮಾಡ್ತೀನಿ. ಆ ವಸ್ತು ಏನೋ ನನಗೆ ವ್ಯತ್ಯಾಸ ಆಗ್ತದೆ. ನಾನು ಅವನಿಗೆ ಏನು ಇದು ಇಷ್ಟಕ್ಕಲ್ಲ, ನೀ ಇಷ್ಟಕ್ಕೆ ಯಾಕೆ ಕೊಟ್ಟು, ನೀನು ಕೊಡ್ತಕ್ಕದ್ದಲ್ಲ, ಅಥವಾ ಇದು ಕಿತ್ತೋಗಿದೆ ನೋಡು. ಅವನು ಮನೆಗೆ ತರುವುದ್ರಾಗ ಕಿತ್ತಿರ್ತದೆ. ಅವನು ಹೇಳ್ತಾನೆ ಹೋಗಿ ನೋಡಿ ಕಿತ್ತೋಗಿದ್ದು ವಾಪಸ್ ತೊಗೊಳ್ಳಲ್ಲ. ಇಲ್ಲಿನೇ ಎಲ್ಲವೂ ಚೆಕ್ ಮಾಡಿ ನೋಡಿ ತೊಗೊಂಡು ಹೋಗ್ಬೇಕು, ನೀವು ತೊಗೊಳಂಗಿಲ್ಲ. ಹೆಂಗೆ ತೊಗೊಳಂಗಿಲ್ಲ ನೀನಂತ ಅವಾಗ ಅವ ಹೇಳ್ತಾನೆ, ನೋಡಿರಿ ನಾ ಇಲ್ಲಿಂದ ಲೇಬರ್ ಇದ್ದೀನಿ, ನನ್ನ ಕೈಗೆ ಏನೂ ಇಲ್ಲ ರೀ ಮೇಡಮ್ ಅವರೇ, ನೀವು ಏನಾರ ಕೊಟ್ಟರೆ ಅಂದ್ರೆ ನನ್ನ ಪಗಾರ ನನ್ನ ಸಂಬಳದನ್ನು ಕಡಿತ ಮಾಡ್ತಾರೆ. ನಿಂದಲ್ಲ ಇದು ತಪ್ಪು, ನಿಮ್ಮ ಮ್ಯಾನೇಜರ್ ಕರಿ ನೋಡ್ತೀನಿ. ನಾನು ಆ ಮ್ಯಾನೇಜರ್ ಕರಿತೀನಿ. ಅವನು ಒಂದಿಷ್ಟು ನನ್ನ ಜೊತೆ ಜಗಳ ಆಡ್ತಾನೆ, ರಕ್ತ ಸುಟ್ಕೋತಾನೆ. ಅವನು ಆಮೇಲೆ ಕೊನೆಗೆ ನಾ ಅಲ್ರಿ ಮೇಡಮ್ ಅವರೇ, ಇದು ನಮ್ಮ ಕಂಪ್ನಿಯವ್ರು ಏನು ಹೇಳ್ತಾರೆ ಮಾಡ್ಬೇಕಲ್ರಿ ನಾವು, ಬೇಕಾದ್ರೆ ನೀವು ನಮ್ಮ ಕಂಪ್ನಿ ಕೇಳ್ರಿ ಅಂತ. ಆ ಕಂಪ್ನಿ ಅವನೊಬ್ಬ ಡಿವಿಷನಲ್ ಮ್ಯಾನೇಜರ್ ಇರ್ತಾನೆ, ಅವನಿಗೆ ಕೇಳ್ತೀನಿ ನಾ. ಕೊನೆಗೆ ಲಾಸ್ಟ್ ಒಬ್ಬ ಮ್ಯಾನೇಜರ್ ಇರ್ತಾನೆ, ಡೈರೆಕ್ಟರ್ ಮ್ಯಾನೇಜರ್, ಅವನಿಗೂ ಗೊತ್ತಿಲ್ಲ ಒರಿಜಿನಲ್ ಮಾಲಕ್ ಯಾರು ಅಂತ. ಅವನು ನೋಡಿಲ್ಲ ಮಾಲಕ್ಕಿಗೆ. ಜಗಳ ಯಾರ ಜೊತೆ ಆಡ್ತೀರಿ ನೀವು? ಯಾರಿಗಾಗಿ ನಾವು ದುಡಿತಾ ಇದ್ದೀವಿ? ಯಾರಿಗಾಗಿ ಲಾಭ ಕೊಡ್ತಾ ಇದ್ದೀವಿ ಗೊತ್ತಿಲ್ಲ ಜನರಿಗೆ. 2 ಹೊತ್ತಿನ ಅನ್ನಕ್ಕಾಗಿ ಗುಲಾಮಿ ವ್ಯವಸ್ಥೆಕ್ಕಿಂತ ಹೆಚ್ಚು ಗುಲಾಮರಿದ್ದೇವೆ ಇವತ್ತು ನಾವು. 2 ಹೊತ್ತಿನ ಅನ್ನ. 2 ಹೊತ್ತಿನ ಅನ್ನಕ್ಕಾಗಿ ಗುಲಾಮಿ ವ್ಯವಸ್ಥೆಯಲ್ಲಿ ಈ ಟೋಲ್ ಗೇಟ್ ಅದೇ ನೋಡ್ರಿ, ರಸ್ತೆ ಬದಿಯಲ್ಲಿ ಇರ್ತಕ್ಕಂಥವು, ಹೈವೇಗಳ ಬದಿಯಲ್ಲವ, ಅಲ್ಲಿ ಹೋದ ಕೂಡಲೇ ಟೋಲ್ ವಸೂಲು ಮಾಡ್ತಾರೆ. ಹಳ್ಳಿ ಜನ ರೀ ಪಾಪ ಅವರು. ಹಳ್ಳಿ ಜನ ಅವ್ರ ಊರ, ಅವ್ರ ನೆಲ, ಅವ್ರು ಹಾಕಿದ, ಅವ್ರು ಒಡೆದ ಜಲ್ಲಿ. ಯಾರು ಇವನೇನು ಕ್ಯಾಪಿಟಲಿಸ್ಟ್ಗಳು ಬಂದು ಜಲ್ಲಿ ಹೊಡಿತಾರೇನ್ರಿ? ಈ ಯಾವ ಪೂಜಾರಿಗಳು ಬಂದು ಸಿಮೆಂಟ್ ತಯಾರು ಮಾಡ್ತಾನೇನು? ಅವ ಕಲಿಸ್ತಾನೇನು? ಈ ಜಗತ್ತಿನ ಸೃಷ್ಟಿಯಾಗಿದ್ದು, ಜಗತ್ತು ನಿರ್ಮಾಣ ಆಗಿರ್ತಕ್ಕಂಥ ನಿಸರ್ಗ ಬಿಟ್ಟರೆ ನಿರ್ಮಾಣ ಮಾಡಿರ್ತಕ್ಕಂಥವ್ರು ದುಡಿಯುವ ಜನ, ಬೆವರು ಸುರಿಸುವಂಥ ಜನ. ಜನರ ಬೆವರಿನ ಶ್ರಮದ ಫಲವೇ ಜಗತ್ತಿನ ಸಂಪತ್ತು. ಯಾವ ದೊಡ್ಡ ಬಂಡವಾಳಶಾಹಿ, ಯಾವ ಪೂಜಾರಿ, ಯಾವ ಸಂತ ಮಹಾತ್ಮ ಯೋಗಿ, ಯಾವ MLA MP ನನ್ನ ಮಕ್ಕಳಿಗೆ ಒಂದು ಸಣ್ಣ ಜೋಳ ಉತ್ಪಾದನೆ ಮಾಡುವ ತಾಕತ್ತಿಲ್ಲ ಇವರಿಗೆ. ಒಂದು ಸಣ್ಣ ಜೋಳ ಉತ್ಪಾದನೆ ಮಾಡುವ ತಾಕತ್ತಿಲ್ಲ. 1 ಇಂಚು ಬಟ್ಟೆ ನೇಯುವ ತಾಕತ್ತಿಲ್ಲ. ಒಂದು ಸಣ್ಣ ಪಾತ್ರೆ ಮಾಡುವ ತಾಕತ್ತಿಲ್ಲ. ಇದನ್ನೆಲ್ಲ ಮಾಡಿದವ್ರು ಯಾರು? ದುಡಿಯುವ ಜನ. ಅವರು ಬೆವರಲ್ಲ, ಅವರು ಬೆವರು. ಅವ್ರಿಗೆ ಗೊತ್ತೇ ಆಗ್ತಾಯಿಲ್ಲ ಅವ್ರ ಬೆವರನ್ನು ಯಾರು ಲೂಟಿ ಮಾಡ್ತಾ ಇದ್ದಾರೆ ಅಂತ. ನಾನು ಹೋಗಿ ಅವನ ಜೊತೆ ಕಿತ್ತಾಡ್ತೀನಿ, ನಾನು ಕೊಡಲ್ಲ, ಟೋಲ್ ಕೊಡಲ್ಲ. ಅವ್ನು ಬಿಡಲ್ಲೇ ನನಗೆ. ಅವನಿಗೆ ನನಗೆ ಎಷ್ಟು ತಾರಾಮಾರ ಜಗಳ ಆಗ್ತದೆ ಅಂದರೆ ನನ್ನ ಕೊಲ್ತಾನೆ ನಾವು ನಾನು ಅಷ್ಟರ ಮಟ್ಟಿಗೆ. ಅವನು ಯಾಕೆ ಅಷ್ಟು ಅಗ್ರೆಸಿವ್ ಆಗಿ ನನ್ನ ಮ್ಯಾಗೆ ಬೀಳ್ತಾನೆ? ಸಂಬಳ ರೀ, ಸಂಬಳ ಅಷ್ಟೇ. ಇಲ್ಲದೆ ಹೋದ್ರೆ ನನ್ನ ವೈರಿನಾತ ಅಥವಾ ಆತನ ವೈರಿ ನಾನಾ? ಅಲ್ವಲ್ಲ ಪಾಪ, ಸಂಬಳ. ನಾವು ಭಾಳ ಪ್ರೀತಿಯಿಂದ ಎಲ್ಲರೂ ನಿಮ್ಮ ಸಲಕ್ಕಲ್ರು, ನಿಮ್ಮ ಸಂಗ ಜಗಳ ಆಡ್ಲಿಕ್ಕತ್ತಿಲ್ಲ ನಾನು, ಕೇಳ್ರು ನಿಮ್ಮ ಮಾಲಕರು ಕರಿ ಅಂದ್ರೆ ಅವಾಗ ಒಂದು ಸ್ವಲ್ಪ ಮೇಡಮ್ ನಾವೆಲ್ಲ ಅನಿವಾರ್ಯ ರೀ, ಸಹಾಯಕರಿ ಅಂತ. ಯಾರನ್ನ ನೀವು ಯಾರು ಹೊರ ನೋಡ್ರಿ ನಮ್ಮ ಲೂಟಿ, ಶ್ರಮ ಲೂಟಿ ಮಾಡ್ತಾರೆ, ನಿಮ್ಮ ಕಣ್ಣೆದ್ರೆ ಇಲ್ಲ ಅವರು, ನಿಮ್ಮ ಕೈ ಸಿಗೋದಿಲ್ಲ ಅವರು, ನಿಮ್ಗೆ ನೆಲ್ಕೋದಿಲ್ಲ ಅವರು. ಆದರೆ ಎಷ್ಟು ಸಿಸ್ಟಮೆಟಿಕ್ ಇಲ್ಲಿಂದ ಅಲ್ಲಿ ತನಕ. ನಾನು ಕೊಟ್ಟಿರ್ತಕ್ಕಂಥ ಟೋಲಿನ ಹಣ ಒಂದು 100 ರೂಪಾಯಿ ನಾನು ಕೊಟ್ಟೀನಿ ಅಂದರೆ ಇಷ್ಟೂ ಜನರು ಇವನಿಗೆ ಸಂಬಳ ಕೊಡ್ಲಿಕ್ಕೆ ಅವ್ರು ಖರ್ಚು ಮಾಡೋದು 10 ರೂಪಾಯಿ, 90 ರೂಪಾಯಿ ನೇರ ಕಣ್ಣಿಗೆ ಕಾಣಿಸದ ಒಬ್ಬ ವ್ಯಕ್ತಿಗೆ ಅದು ಹೋಗಿ ತಲುಪ್ತದೆ. ಆ ಒಬ್ಬ ವ್ಯಕ್ತಿಯ ಸಲುವಾಗಿ ನಾವು ಪರಸ್ಪರ ಎಷ್ಟು ಕಾದಾಡ್ತೀವಿ, ಎಷ್ಟು ಕಚ್ಚಾಡ್ತೀವಿ, ಕೊಲೆನೂ ಮಾಡ್ಕೊಂಡ್ಬಿಡ್ತೀವಿ ನಾವು. ಸಿಟ್ಟಿನ ಬರದಲ್ಲಿ ಕೊಲೆನೂ ಮಾಡ್ಕೊಂಡ್ಬಿಡ್ತೀವಿ. ಇದು ಕ್ರೋನಿ ಕ್ಯಾಪಿಟಲಿಸಮ್. ಈ ಕ್ರೋನಿ ಕ್ಯಾಪಿಟಲಿಸಮ್ಗೆ ಮೋದಿ ಅಂತ ಒಬ್ಬ ಪಪೆಟ್ ಬೇಕು ಅವರಿಗೆ. ಮೋದಿ ಅಂತ ಒಬ್ಬ ನಾಟಕಕಾರ ಬೇಕು. ಅವನು ಹೇಳುವ ಸುಳ್ಳುಗಳು, ಅವನು ಮಾಡ್ತಕ್ಕಂಥ ಮ್ಯಾನರಿಸಮ್ ಹೌದಲ್ಲ, ಅವನ ಹಾವ ಭಾವ, ಡ್ರೆಸ್ಸಿಂಗ್, ಇವೆಲ್ಲವೂ ಕೂಡ ಭಾರತದ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆ, ಅಸಹ್ಯವಾಗಿರ್ತಕ್ಕಂಥ ಕಪ್ಪು ಚುಕ್ಕೆ. ಯಾರಿಗಾದರೂ ಕೂಡ ಪ್ರಜ್ಞಾವಂತರಿಗೆ ಆ ವ್ಯಕ್ತಿಯನ್ನು ನೋಡಲಿಕ್ಕೆ, ಅವನ ಮಾತುಗಳನ್ನು ಕೇಳಲಿಕ್ಕೆ ಹೌದಲ್ಲ, ಯಾರಿಗೂ ಕೂಡ ಇಷ್ಟ ಆಗಂಗಿಲ್ಲ. ಅವನ ಭಕ್ತರಿಗೆ ಬಿಟ್ಟರೆ, ಭಕ್ತರನ್ನು ಕುಂಡ್ರಿಸಿ ಸಮಾಧಾನದಿಂದ ನಿಮ್ಮ ಈ ಕಷ್ಟಕ್ಕೆ ಇವ್ರ ಕಾರಣ ಅಂತ ನೀವು ಹೇಳಿದರೆ ಹೌದೇನು ಗೊತ್ತಿಲ್ಲ ಅವ್ರಿಗೆ. ಪಾಪ ಅವರ ಬಡತನಕ್ಕೆ ಕಾರಣ ಯಾರು ಗೊತ್ತಿಲ್ಲ, ಅವರ ಶಿಕ್ಷಣ ಸಿಗದೇ ಇರೋದಕ್ಕೆ ಕಾರಣ ಯಾರು ಗೊತ್ತಿಲ್ಲ, ಹ್ಯಾಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ತಲೆಗೆ ಹೆಂಗೆ ತುಂಬಿಬಿಟ್ಟಾರ ಅಂದರೆ, ಎಷ್ಟು ಆಫಿನ್ ತುಂಬಿಟ್ಟಾರಂದ್ರೆ, ಕಳೆದ ಎಲೆಕ್ಷನ್ದೊಳಗೆ ನಾವು ಇದರೊಳಗೆಲ್ಲ ಹೋಗಿ ಏನರಪ್ಪ ಪೆಟ್ರೋಲ್ ರೇಟ್ ಇಷ್ಟು ಹೆಚ್ಚಾಯ್ತಲ್ಲ ಅಂತ ಕೇಳಿದ್ರೆ
200 ರೂಪಾಯಿ ಆದ್ರೂ ಹಾಕ್ತೇವೆ ದೇಶಕ್ಕಾಗಿ ಅಂತ ಅವ್ರ ತಲೆ ತುಂಬಿಟ್ಟಾರೆ. ದೇಶಕ್ಕಾಗಿ ನಾವು ಎಷ್ಟು ಇದು ಆದ್ರೂ ಖರೀದಿ ಮಾಡಬೇಕಾಗ್ತದೆ. ಇನ್ನೊಬ್ಬ ಹೇಳ್ತಾನೆ ನಡೀತಾ ಹೋಗ್ತೇವೆ, ಬೇಕಾದ್ರೆ ಸೈಕಲ್ ಮೇಲೆ ಹೋಗ್ತೇವೆ, ಪೆಟ್ರೋಲ್ ಸಿಕ್ಕಿಲ್ಲ, ಆದರೆ ನಮ್ಮ ಮೋದಿಯವರು ನಮಗೆ ಬೇಕು. ಯಾಕಯ್ಯ, ಮೋದಿ ಇಲ್ಲದೆ ಹೋದರೆ ನಮ್ಮ ದೇಶ ಪಾಕಿಸ್ತಾನ ಆಗಿಬಿಡ್ತದೆ. ಏನು ತಲೆಗೆ ತುಂಬಿಟ್ಟಾರ ಅಂತ ಹೇಳಿದ್ರೆ ಪಾಕಿಸ್ತಾನ ಆಗಿಬಿಡ್ತದೆ. ಮೋದಿ ಇಲ್ಲದ್ರೆ ನಿಮ್ಗೆ ಅತ್ಯಂತ ತಿಳುವಳಿಕೆ ಇದ್ದವ್ರು ಹೇಳೋ ಮಾತಿದು. MA PhD ಇದ್ದಂಥ ಲೆಕ್ಚರ್ಗಳು ಹೇಳುವ ಮಾತ್ರ ಇದು. ಹಿಟ್ಲರನ ಟೈಮ್ದೊಳಗಿನ ಜರ್ಮನಿ ಸ್ಥಿತಿಗತಿ ಆಗಿತ್ತೋ ಅದಕ್ಕಿಂತ ಅತ್ಯಂತ ಕೆಟ್ಟ ಸ್ಥಿತಿ ಇವತ್ತು ಭಾರತದೊಳಗಿದೆ ಅಂಥೇಳಿ ಜನರಿಗೆ ತಮಗೆ ಗೊತ್ತಿರಲಾರ್ದಂಗೆ, ಜನರಿಗೆ ಅರಿವಾಗದಂತೆ, ಅವ್ರ ಗಮನಕ್ಕೂ ಬರದಂತೆ ತಮ್ಮ ವಿರೋಧಿ ಮೌಲ್ಯಗಳನ್ನು, ತಾವು ಯಾವುದರಿಂದ ಸರ್ವನಾಶ ಆಗ್ತೀವೋ ಅಂಥ ಮೌಲ್ಯಗಳನ್ನು ಸುಖಿಸ್ತಾ ಇದ್ದಾರೆ, ಅಂಥ ಮೌಲ್ಯಗಳನ್ನು ಬಿತ್ತಾ ಇದ್ದಾರೆ, ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದು ಫ್ಯಾಸಿಸಮ್, ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಚಲೋರು ಹೇಳ್ತಾರೆ ಇಂಡಿಯಾ ಪಾಕಿಸ್ತಾನಾಗಿ ಹೋಗ್ಬಿಡ್ತದೆ ರೀ, ವಾಟ್ ವೇಟ್ ಈಸ್ ಕನೆಕ್ಷನ್ ಟು ಪಾಕಿಸ್ತಾನ್ ಅಂತ ಅವ್ರಿಗೆ ಕೇಳಿ ಎಕ್ಸ್ಪ್ಲೇನ್ ಮಾಡಿ. ಹಂಗಿಲ್ರಿ ಮೇಡಮ್, ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ನೋಡ್ರಿ, ಅಲ್ಲಿ ಮಸೀದಿ ಒಳಗೆ ಹಿಂಗಿತ್ತು ರೀ. ಅದು ಎಷ್ಟು ಸುಳ್ಳು ಇತಿಹಾಸ. ಅದು ಒಂದು ಕೆಲಸ. ಫ್ಯಾಸಿಸಮ್ ಮಾಡುವಂಥ ಮೊದಲನೇ ಕೆಲಸ ಅಂದರೆ ಇತಿಹಾಸವನ್ನು ತಿರ್ಚೋದು, ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡೋದು. ಊರಿಗೌಡ ನಂಜೇಗೌಡ ಸೃಷ್ಟಿ ಮಾಡಿದ್ರ? ಊರಿಗೌಡ ನಂಜೇಗೌಡ ಸೃಷ್ಟಿ ಮಾಡಿದ್ದು ಹೌದಲ್ಲ. ಇಲ್ಲದೆ ಅಕ್ಬರನ ಬಗ್ಗೆ, ಟಿಪ್ಪು ಸುಲ್ತಾನ್ ಬಗ್ಗೆ ಇಲ್ಲದೆ ಇರ್ತಕ್ಕಂಥ ಸಣ್ಣ ಹುಡುಗರು ಹೇಳೋಕ್ಕೆ ಶುರು ಮಾಡ್ತಾರೆ ಹೌದಲ್ಲ. ಆಮೇಲೆ ಅದನ್ನು ಎಷ್ಟು ನೂಕ್ತಾರೆ, ಎಷ್ಟು ದಬ್ಬುತ್ತಾರೆ, ಕಣ್ಣು ತೆಗೆದ್ರೆ ಅವೇ ಮಾತುಗಳು ಕೇಳ್ತಾ ಇರಬೇಕು.